ಮೋದಿಯೇ ಪ್ರಧಾನಿ ಬಟ್ ಕಂಡೀಷನ್ಸ್ ಅಪ್ಲೈ ಆಗುತ್ತೆ. ಬಿಜೆಪಿ ಬಹುಮತ ಪಡೆಯದಿದ್ರು ಮೋದಿಯೇ ಪಿಎಂ. ಮೋದಿ ಮತ್ತೆ ಪಿಎಂ ಆದ್ರೂ ಮೊದಲಿನ ಕದರಿರೋದು ಡೌಟು. 10 ವರ್ಷ ಆನೆ ನಡೆದಿದ್ದೇ ಹಾದಿ ಅಂತಿದ್ದ ಮೋದಿ ನಡೆ ಈ ಬಾರಿ ವಿಭಿನ್ನ ಆಗ್ಲಿದೆ. ಮೋದಿ ಪಿಎಂ ಆಗ್ಬೇಕಂದ್ರೆ ಷರತ್ತುಗಳು ಅನ್ವಯ ಆಗುವ ಸಾಧ್ಯತೆ ಇದೆ. ಚಂದ್ರಬಾಬು ನಾಯ್ಡು ನಿತೀಶ್ ರಿಂದ ಕಂಡೀಷನ್ ಫಿಕ್ಸು. ಇನ್ ಮುಂದೆ ಮೋದಿಯ ಏಕಮೇವ ತೀರ್ಮಾನ ಸಾಧ್ಯವೇ ಇಲ್ಲ. ಖಡಕ್ ನಿರ್ಧಾರಗಳಿಗೆ ಫೇಮಸ್ ಆಗಿದ್ದ ನರೇಂದ್ರ ಮೋದಿ ಈ ಮೂಲಕ ಮೋದಿಯನ್ನ ಕಟ್ಟಿ ಹಾಕಲು ಮೈತ್ರಿ ಪಡೆ ಚಿಂತನೆಯನ್ನ ಮಾಡ್ತಿದೆ. ತೀವ್ರ ಕುತೂಹಲ ಕೆರಳಿಸಿದ ನಿತೀಶ್ ಹಾಗೂ ನಾಯ್ಡು ಅವರ ತೀರ್ಮಾನ ದೇಶದ ರಾಜಕೀಯದಲ್ಲಿ ರಣರೋಚಕ ತಿರುವುಗಳನ್ನ ಕಂಡುಕೊಳ್ತಾ ಇದೆ. ಮೋದಿಯೇ ಪ್ರಧಾನಿ ಆಗ್ತಾರೆ, ಆದ್ರೆ ಕಂಡೀಷನ್ಸ್ ಗಳು ಅಪ್ಲೈ ಆಗುತ್ತಂತೆ. ಬಿಜೆಪಿ ಬಹುಮತ ಪಡೆಯದಿದ್ರು ಮೋದಿಯೇ ಪಿಎಂ ಆಗ್ತಾರೆ, ಆದ್ರೆ ಮೊದಲಿನ ರೀತಿ ಖಡಕ್ ಹಾಗೂ ಕದರ್ ಇರೋದು ಡೌಟ್ ಅಂತೆ ಮೋದಿ ಅವರಿಗೆ. 10 ವರ್ಷದಿಂದ ಸರ್ಕಾರವನ್ನ ನಡೆಸುತ್ತಿದ್ದಾರೆ ನರೇಂದ್ರ ಮೋದಿ, ಆದ್ರೆ ಇನ್ನು ಮುಂದೆ ಮೋದಿ ಅವರು ಮೊದಲಿನ ರೀತಿ ಆಗಿರಲ್ಲ. ಮೋದಿ ಅವರಿಗೆ ಪಿಎಂ ಆಗಬೇಕು ಅಂದ್ರೆ ಒಂದಿಷ್ಟು ಷರತ್ತುಗಳು ಅನ್ವಯ ಆಗುವ ಸಾಧ್ಯತೆ ಇದೆಯಂತೆ. ಯಾರು ಮಾಡ್ತಾರೆ? ಚಂದ್ರಬಾಬು ನಾಯ್ಡು ಹಾಗೂ ನಿತೀಶ್ ರಿಂದ ಕಂಡೀಷನ್ಸ್ ಗಳು ಫಿಕ್ಸ್ ಆಗತ್ತಂತೆ. ಇನ್ನು ಮುಂದೆ ಮೋದಿ ಅವರ ಏಕಮೇವ ತೀರ್ಮಾನಗಳು ಸಾಧ್ಯವೇ ಇಲ್ಲ ಅಂತೆ. ಕಂಡೀಷನ್ಸ್ ಗಳು ಅಪ್ಲೈ ಆಗಿ ಅದರ ರೀತಿಯಂತೆ ನರೇಂದ್ರ ಮೋದಿ ಅವರು ನಡ್ಕೊಳ್ಬೇಕಾಗತ್ತಂತೆ. ಈ ಮೂಲಕ ಮೋದಿಯನ್ನ ಕಟ್ಟಿ ಹಾಕಲು ಮೈತ್ರಿ ಪಡೆ ಚಿಂತನೆಯನ್ನ ಮಾಡಿದೆ. ತೀವ್ರ ಕುತೂಹಲವನ್ನ ಕೆರಳಿಸಿದೆ ನಿತೀಶ್ ಹಾಗೂ ನಾಯ್ಡು ಅವರ ತೀರ್ಮಾನ. ಈಗಾಗಲೇ ರಾಷ್ಟ್ರೀಯ ಪಕ್ಷಗಳು ಪ್ರಾದೇಶಿಕ ಪಕ್ಷಗಳಿಗೆ ಗಾಳವನ್ನ ಹಾಕ್ತಾ ಇದೆ. ಸರ್ಕಾರವನ್ನ ರಚನೆ ಮಾಡಬೇಕು ಅಂತಂದ್ರೆ ಎನ್ಡಿಎ ಹಾಗೂ ಇಂಡಿಯಾ ಮೈತ್ರಿಕೂಟಗಳಿಗೆ ಸಹಕಾರ ಬೇಕು. ನಂಬರ್ ಇಲ್ಲಿ ಮ್ಯಾಟರ್ ಆಗುತ್ತೆ. ಹೀಗಾಗಿ ನಾಯ್ಡು ಹಾಗೂ ನಿತೀಶ್ ಅವರನ್ನ ತಮ್ಮತ್ತ ಸೆಳೆಯುವಂತ ಪ್ರಯತ್ನಗಳಾಗ್ತಾ ಇದೆ. ಡಿಮ್ಯಾಂಡ್ ಮೇಲೆ ಡಿಮ್ಯಾಂಡ್ ಇದೆ, ಆಫರ್ಗಳ ಮೇಲೆ ಆಫರ್ ಗಳನ್ನ ನೀಡ್ತಾ ಇದ್ದಾರೆ. ಈ ನಡುವೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ರೂ ಕೂಡ ಮೊದಲಿನ ರೀತಿ ಆಗಿರಲ್ಲ. ಈ ಬಾರಿ ಒಂದಿಷ್ಟು ಷರತ್ತುಗಳು ಬರುತ್ತೆ. ಮೊದಲಿನ ಖಡಕ್ ಮತ್ತು ಕದರು ನರೇಂದ್ರ ಮೋದಿ ಅವ್ರಿಗಿರಲ್ಲ ಅಂತೆ.